ಕೆಲವು ಸರಿ ನಮಗೆ ವಿಪರೀತವಾದ ಆಸೆಗಳಿರುತ್ತವೆ. ಆಸೆಗಳಿಂದ ಜಾರಿಗೆ ತರಬೇಕು ಅನ್ನೋ ಹಂಬಲನೂ ಇರುತ್ತೆ. ಆದರೆ ಎಷ್ಟೋ ಸರಿ ಜಾರಿಗೆ ತರುವುದು ನನ್ನ ಕೈಲಿ ಸಾಧ್ಯವಿಲ್ಲ, ಮಕ್ಕಳ ಕೈಲಿ ಅಂತನೋ ಇನ್ನೊಬ್ಬರ ಕೈಲಿ ಅಂದಾಗ ಅವರು ಒಪ್ಕೋಬೇಕಲ್ಲ. ಅದು ಈ ಪ್ರಕರಣ ಹಂಗಲ್ಲ. ಅಪ್ಪನಿಗೆ ಆಸೆ ಇತ್ತು, ಮಕ್ಕಳು ಅದನ್ನು ಕೇಳಿಸಿಕೊಳ್ಳುವ ಮನೋಸ್ಥಿತಿಯಲ್ಲಿದ್ದರು. ಅದರ ಪರಿಣಾಮ ಈ ಕತೆ. ಪ್ರತಿದಿನ ನಾವು ನಿಮಗೆ ಒಬ್ಬರನ್ನು ಇಲ್ಲವೇ ಒಟ್ಟಿಗೆ ಇಬ್ಬರನ್ನ ಪಬ್ಲಿಕ್ ಹೀರೋ ಆಗಿ ತೋರಿಸ್ತಿದ್ವಿ. ಆದ್ರೆ ಇವತ್ತು ಇಡೀ ಕುಟುಂಬವೇ ಪಬ್ಲಿಕ್ ಹೀರೋ. ಮಡಿಕೇರಿಯಲ್ಲಿ ವಾಸವಿರೋ ರಾಮು ಅನ್ನೋರಿಗೆ ಇಬ್ಬರು ಗಂಡು ಮಕ್ಕಳು. ತುತ್ತಿನ ಅನ್ನಕ್ಕೂ ಪರಿತಪಿಸುತ್ತಿದ್ದ ರಾಮು ಗೂಡಂಗಡಿ ನಡೆಸಿಕೊಂಡು ಕಷ್ಟಪಟ್ಟು ಇಬ್ಬರು ಮಕ್ಕಳನ್ನ ಓದಿಸಿ ಡಾಕ್ಟರ್ ಮಾಡಿದ್ರು. ಓದಿದ ಮಕ್ಕಳು ಫಾರಿನ್ನಲ್ಲಿ ಕೆಲಸ ಮಾಡುವ ಆಸೆ ಮುಂದಿಟ್ರು. ಆದ್ರೆ ಮಕ್ಕಳ ಆಸೆಯನ್ನ ಒಪ್ಪದ ತಂದೆ, ನೀವು ಇಲ್ಲೇ ಇದ್ದು ಬಡವರ, ದೀನ ದಲಿತರ, ಅನಾಥರ ಸೇವೆ ಮಾಡಿ ಅಂತ ಮನವೊಲಿಸಿದ್ರು. ಹೀಗಾಗಿ ಇಬ್ಬರು ಮಕ್ಕಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿದ್ದಾರೆ. ನಾವು 2 ಜನ ಹೀಗೆ ಸಣ್ಣ ಅಂಗಡಿಲಿ ಮಾಡ್ತಾ ಇದ್ವಿ. ನಮಗೆ ಸಣ್ಣ ವಯಸ್ಸಲ್ಲಿ ಮಕ್ಕಳ ಡಾಕ್ಟರ್ ಓದಿಸ್ಬೇಕು ಆಸೆ ಇದ್ದದ್ದು. 3 ಸೀಟ್ ಸಿಕ್ಕಿದೆ 2 ಜನಕ್ಕೂ. ಆಗ ಏನೋ ಕಷ್ಟಪಟ್ಟು ಮತ್ತೆ ಇದು ಮಾಡ್ತಾ ಇದ್ವಿ. ಇಬ್ಬರು ಡಾಕ್ಟರ್ ಆಗಿದ್ರು. ಕುಶಾಲನಗರ ಏರಿಯಲ್ಲಿ ನಮ್ಮ ಪಕ್ಕ ಇರಬೇಕು, ನೀವು ಇಲ್ಲೇ ಒಂದು ಜಾಗ ಇದು ಮಾಡಿ ಅವ್ರು 2 ಜನಗೂ ಒಂದು ಕ್ಲಿನಿಕ್ ಓಪನ್ ಮಾಡಿ ಇಲ್ಲೇ ಇದ್ದಾರೆ. ಮಡಿಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಮಗ, ಇನ್ನೊಬ್ಬ ಮಗ ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್. ಮೊದಲನೇ ಮಗ ಬಾಲಾಜಿ ಹಾಗೂ 2ನೇ ಮಗ ಕೃಷ್ಣಮೂರ್ತಿ ಇಬ್ಬರು ಸೇರಿ ಕುಶಾಲನಗರದಲ್ಲಿ ಕ್ಲಿನಿಕ್ ಶುರು ಮಾಡಿದ್ದಾರೆ. ರಜಾ ದಿನದಲ್ಲಿ ಇಬ್ಬರು ಇಲ್ಲಿ ಬಡಬಗ್ಗರ ಸೇವೆ ಮಾಡ್ತಾರೆ. ನಮಗೆ ಸ್ಫೂರ್ತಿ ಅಂದ್ರೆ ಅಪ್ಪ ಅಮ್ಮನೆ. ಎಲ್ಲವನ್ನೂ ಚಿಕ್ಕದ ವಯಸ್ಸಿಂದ ನೋಡಿದೀವಿ. ಅಪ್ಪ ಅಮ್ಮ ಏನ್ ಹೇಳಿದ್ರು ಅಂದ್ರೆ ಜೊತೆಯಲ್ಲೇ ಇರಬೇಕು, ಹಾಗೆ ನಮ್ಮ ಕೈಯಲ್ಲಾದ ಮಟ್ಟದಲ್ಲಿ ತುಂಬಾ ನಿರ್ಗತಿಕರು ಯಾರಿದ್ದಾರೆ ಅವ್ರಿಗೆಲ್ಲ ನಾವು ಸಹಾಯ ಮಾಡ್ತಾ ಇದ್ದೀವಿ. ನಮ್ಮೂರಿನ KS ರಾಮನ್ ದಂಪತಿಗಳು ಮಕ್ಕಳನ್ನೇ ಆಸ್ತಿ ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತ ವಿಚಾರ. ನಮ್ಮೂರಿನ ಜನರಿಗೆ ಸರ್ವಿಸ್ ಕೊಡಬೇಕು ಅಂತ ಹೇಳಿದ ಮೇರೆಗೆ ಅಪ್ಪ ಅಮ್ಮನಿಗೆ ಅಷ್ಟು ಗೌರವ ಕೊಟ್ಟು ಇದೇ ಊರಿನಲ್ಲಿ ಇವತ್ತು ಸರ್ವಿಸ್ ಕೊಡ್ತಾ ಇದ್ದಾರೆ. ಬಡವರಿಗೆ ಉಚಿತ ಸರ್ವಿಸ್ ಕೊಡ್ತಿದ್ದಾರೆ. ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು, ದುಡ್ಡು ಮಾಡ್ಕೊಂಡು ಸೆಟ್ಲ್ ಆಗ್ಬಿಡೋಣ ಅನ್ನೋರಿಗೆ ರಾಮು ಕುಟುಂಬ ಮಾದರಿಯಾಗತ್ತೆ. ಈ ಸ್ಟೋರಿ ನೋಡಿದ ಒಂದಿಷ್ಟು ವೈದ್ಯರು ಬಡವರಿಗೆ ಒಂಚೂರು ಸಹಾಯ ಮಾಡಿದ್ರೆ ಅಷ್ಟೇ ಸಾಕು. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ರೈಟ್, ಇವತ್ತಿನ ಈ ಪಬ್ಲಿಕ್ ಹೀರೋ ಕುಟುಂಬದ ಪರವಾಗಿ ಮೊದಲು ಬಾಲಾಜಿ ಮಗ ಅಲ್ವೇ, ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಅದಾದಮೇಲೆ ಅವ್ರ ತಂದೆ ಪಕ್ಕದಲ್ಲೇ ಇದ್ದಾರಂತೆ. ನಾನು ಫಸ್ಟು ತಂದೆನೇ ಮಾತಾಡಿಸ್ಬೇಕು ಅಂತ ಆಸೆ ನನಗೆ. ನಮಸ್ಕಾರ ಬಾಲಾಜಿ ಅವರೇ. ಸರ್ ನಮಸ್ತೆ ಸರ್. ಡಾಕ್ಟ್ರೇ, ಪಕ್ಕದಲ್ಲಿ ಇದ್ದಾರಾ ತಂದೆ? ಇಲ್ಲ ಇದ್ದಾರೆ, ಕೊಡ್ತೇನೆ. ಫಸ್ಟ್ ಅವ್ರು ಕೊಟ್ಬಿಡ್ತೀರಾ? ಕೊಡ್ತೇನೆ. ಹಲೋ ಸರ್, ನಮಸ್ಕಾರ ಸರ್. ದಯವಿಟ್ಟು ಕ್ಷಮಿಸಿ, ನಾನು ನಿನ್ನೆ ನಿಮ್ಮ ಜೊತೆ ಮಾತನಾಡಬೇಕಾಗಿತ್ತು. ಅದನ್ನು ಹೇಳಿಬಿಟ್ಟು ಆಮೇಲೆ ನಿಮ್ಮ ಕೈಲಿ ಮಾತಾಡೋಕ್ಕಾಗಲಿಲ್ಲ ಈ ಸುದ್ದಿಗಳ ಒತ್ತಡದಲ್ಲಿ. ಹಾಗಾಗಿ ಮೊದಲು ಕ್ಷಮೆ ಇರಲಿ, ನಿಮ್ಮನ್ನ ಕಾಯಿಸ್ತೀನಿ ಅನ್ಸುತ್ತೆ. ಪರವಾಗಿಲ್ಲ, ಸಂತೋಷ. ಈಗ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ? ತಾವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಿ, ನಿಮ್ಮ ಮನಸ್ಸು ಚೆನ್ನಾಗಿದೆ, ಹೃದಯ ಚೆನ್ನಾಗಿದೆ ಅನ್ನೋ ಕಾರಣಕ್ಕೇನೆ ಇದು ಇವತ್ತು ಆಗಿರೋದು. ಥ್ಯಾಂಕ್ ಯು ಸರ್. ದುರಾಸೆ ಇದ್ಬಿಟ್ಟಿದ್ದೀರಿ, ಇದೆಲ್ಲ ಆಗ್ತಾನೆ ಇರಲಿಲ್ಲ ಇವತ್ತು. 2 ಮಕ್ಕಳ? 2 ಗಂಡ? 2 ಗಂಡು ಸರ್. ಇಬ್ರು ಚೆನ್ನಾಗಿ ಓದ್ಬಿಟ್ಟು ಮೆರಿಟ್ ಶೀಟ್ ತಗೊಂಡ್ಬಿಟ್ರಾ? ಹೌದು ಸರ್. ಆಮೇಲೆ 2 ಮಕ್ಕಳು ಓದಿದ ಮೇಲೆ ಎಲ್ಲಿ ಓದಿದ್ ಮಕ್ಕಳು? 2 ಮಕ್ಕಳು ಇಲ್ಲಿ ಕೊಪ್ಪ, ಭಾರತ ಮತ ಒಂದು ಒಬ್ಬ. ಅಲ್ಲಲ್ಲ, ಮೆಡಿಕಲ್ ಓದಿದ್ದು. ದೊಡ್ಡವನು ಶ್ರೀ ಸತ್ಯಸಾಯಿ ಲೋಕ ಸೇವಾ ಅದಕ್ಕೆಲ್ಲ ಓದಿದ. 2 ಮಕ್ಕಳು ಓದಿದವ್ರು ರ್ಯಾಂಕ್ ಬಂದ್ರು. ರ್ಯಾಂಕ್ಲೆ ಮತ್ತೆ MMC ಸಿಕ್ಕಿದ್ದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲ? ಹೌದು ಸರ್. ವೆರಿ ಗುಡ್. ಇವರಿಬ್ರು ಓದಿದ ಮೇಲೆ ಫಾರಿನ್ಗೆ ಹೋಗ್ತೀವಿ ಅಂದ್ರ? ಎಲ್ಲ ಹೋಗ್ತೀನಿ ಅಲ್ಲಿ ಸಂಪಾದನೆ ಮಾಡಕ್ಕೆ, ಮತ್ತೆ ಕೇರಳಕ್ಕೆ ಹೋಗ್ತೀನಿ ಹೇಳ್ತಾ ಇದ್ರು. ಮತ್ತೆ ನನಗೆ ಹೆಣ್ಮಕ್ಳಿಲ್ಲ, 2 ಮಕ್ಕಳಲ್ವಾ, ಮತ್ತೆ ಅಲ್ಲಿ ಹೋಗಿ ಸಂಪಾದನೆ ಮಾಡಿ ಏನ್ ಮಾಡಕ್ಕೆ, ಇಲ್ಲೇ ಸ್ವಲ್ಪ ಸೇವೆ ಮಾಡುವ ಅಂತ ಹೇಳ್ಬಿಟ್ಟು ನನಗೂ ಸ್ವಲ್ಪ ಆಸೆ ಇದ್ದು ಮಕ್ಕಳ ಜೊತೆ ಇರುವಾನು. ಹಂಗಾಗಿ ಲೋಕಲಿ ಕೆಲಸ ಮಾಡಿ ನಮ್ ಜನಕ್ಕೆ ಮಾಡ್ರ ಅಂದ್ರಿ ಅಷ್ಟೇ. ಎಷ್ಟು ಅದ್ಭುತ ಸರ್. ನೋಡಿ, ನೀವು ಇವತ್ತು ಕತೆ ಹೇಳ್ತಿರೋದ್ರಿಂದ ನಾನೊಂದು ಕತೆ ನಿಮ್ಗೆ ಸಣ್ಣದ ಹೇಳ್ಬಿಡ್ತೀನಿ. ಆಯ್ತು ಸರ್. ಬಹಳ ಹಿಂದೆ 25, 26, 27 ವರ್ಷದ ಹಿಂದೆ ಬಾಲಾಜಿ MMC ನೀವಾ? ಮೈಸೂರು ಮೆಡಿಕಲ್ ಕಾಲೇಜು? ಹೌದು ಸರ್. ಬಾಲಾಜಿ ಯಾರು? MMC ಯಾರು? ಮೈಸೂರು ಮೆಡಿಕಲ್ ಕಾಲೇಜ್ ಯಾರು? 2 ಜನ MMC ಸರ್. 2 MMC. ಬಾಲಾಜಿ ನಿಮ್ಗೂ ಕೇಳಿಸ್ತಾ ಇದ್ದಾರೆ? ನಂಗೆ ಗೊತ್ತಿಲ್ಲ. ಬಾಲಾಜಿ ಇದ್ದಾರೆ ಸರ್, ಪಕ್ಕ ಇದ್ದಾರೆ. ಇರ್ಲಿ ಇಟ್ಕೊಳ್ಳಿ. 25, 26 ವರ್ಷದ ಹಿಂದೆ, ಹೆಚ್ಚು ಕಡಿಮೆ 30 ವರ್ಷದ ಹಿಂದೆ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅಂತ ಇದೇ MMC ಕಾಲೇಜಿನಿಂದ ವೈದ್ಯರಾಗಿ ಹೊರಕ್ಕೆ ಬಂದ್ರು.
ಬಹಳ ಬುದ್ಧಿವಂತರು, ಅರಿತವರು, ತಿಳ್ಕೊಂಡಿದ್ರು, ಚೆನ್ನಾಗಿ ದುಡ್ಡು ಮಾಡ್ಬೋದಾಗಿತ್ತು ಫಾರಿನ್ ಗಿರಿನ್ಗೆ ಹೋಗಿ. ಆಗ ಅವರು ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನ ನಿಮ್ಮ ಕೊಡಗಿನಲ್ಲೇ ಬಂದು ಸ್ಥಾಪನೆ ಮಾಡಿದ್ರು. ಸರ್ ನಿಮ್ ಡಾಕ್ಟರ್ ಮಗಂಗ್ ಗೊತ್ತಿರುತ್ತೆ ಅದು ಅನ್ಸತ್ತೆ. ಕೊಡ್ರ ಸರ್ ಅವ್ರ ಹತ್ರ? ಬೇಡ, ನೀವ್ ಕೊಡ್ಬೇಡಿ. ಆಯ್ತಾಯ್ತು ಅವ್ರು ನಡೆಸಿದ್ರು. ನಮ್ಗೆಲ್ಲ ಹುಚ್ಚಾಟ ಅನ್ನಿಸ್ತಿತ್ತದು. ಹೌದು ಸರ್. ಆದ್ರೆ ಇವತ್ತು ಆ ವ್ಯಕ್ತಿಗೆ ಒಂದು ತೃಪ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲ ಬಹಳ ಅದ್ಭುತವಾದ ವಿವೇಕಾನಂದ ಕೇಂದ್ರವನ್ನ ಕಟ್ಟಿದ್ರು ಅಲ್ಲಿ. ಅಲ್ಲಿ ನಿಮ್ಮ ಬ್ರಹ್ಮಗಿರಿ ಅಂತ ಜಾಗದಲ್ಲಿ ಕಟ್ಟಿದ್ರು. ನನಗೆ ಇನ್ನೂ ಜ್ಞಾಪಕ ಇದೆ ಆ ಜಾಗ. ಅದಾದ ಮೇಲೆ ನನ್ನ ಅದೃಷ್ಟ ಅಂತಂದ್ರೆ ಅಥವಾ ನನ್ಗೆ ಬಹಳ ಖುಷಿ ಆಗೋದಂದ್ರೆ ನನ್ನ ಗೆಳೆಯ, ನನ್ನ ಸಹೋದ್ಯೋಗಿ ಆಗಿದ್ದಂತಹ ಇನ್ನೊಬ್ಬ ಡಾಕ್ಟರ್ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಿದ್ದಾನೆ. ಅವನು ದೊಡ್ಡ ಕೆಲಸ ಇದ್ದಿದ್ದು, ಅವನು ರಾಜೀನಾಮೆ ಕೊಟ್ಟು ಬಂದ ಆತ ಕಡೆಗೆ. ಹಂಗಾಗಿ ಈ ಸೇವೆ ಬಹಳ ಅದ್ಭುತ ರೀ. ಮಕ್ಳಿಗೆ ಬೇಜಾರಾಗ್ಲಿಲ್ವಾ? ಮಕ್ಳಿಗೆ ಬೇಜಾರಾಗ್ಲಿಲ್ವಾ ನೀವು ಫಾರಿನ್ ಬೇಡ ಅಂದಾಗ? ಅವ್ರು ತುಂಬಾ ಇದು ಮಾಡಿದ್ರು. ನಾನೇಗೆ ಇಷ್ಟ ಇಲ್ಲ ಸರ್ ಅಲ್ಲಿ ಹೋಗಿ. ನಾವು ಒಂದು ವಿಷಯ ಸರ್, ಈಗ ನಾವು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಬಿಟ್ಬಿಟ್ಟು ಹೋಗೋದಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಅದೇ ಮತ್ತೆ ನಮಗೆ ಏನ್ ಬೇಕಾಯ್ತು? ಮನೆ, ಸಂತೋಷ. KJ ಜಾರ್ಜ್ ಈ ತರ ತುಂಬಾ ಜನ ನಂಬರ್ ಇದೆ ನನ್ನ ಹತ್ರ, ಫೋನ್ ನಂಬರ್ ಅವ್ರಿಗೆಲ್ಲ ಕೊಡ್ತೀನಿ. ಇದನ್ನ ಹೇಳ್ರಿ ಅವ್ರಿಗೆ, ಎಷ್ಟು ಕೋಟಿ ಮಾಡ್ಕೊಂಡ್ರು ಅಷ್ಟೇ ಬಿಟ್ಟು ಹೋಗ್ಬೇಕು ಅಂತ. ಇಲ್ಲ ಹೋಗೋದಿಲ್ಲ ಸರ್, ಅವ್ರು ಇನ್ನೂ ಹೋಗೋದಿಲ್ಲ. ಮದುವೆ ಒಬ್ಬ ಮದುವೆ ಮಾಡಿದೀನಿ, ಇನ್ನೊಬ್ಬನಿಗೆ ಮದುವೆ ಮಾಡ್ಬೇಕು. ಮತ್ತೆ ಹೋಗೋದಿಲ್ಲ. ನಾವೇ ಸ್ವಲ್ಪ ಸಣ್ಣ ನರ್ಸಿಂಗ್ ಮಾಡ್ಕೊಂಡು ಇಲ್ಲೇ ಸೇವೆ ಮಾಡಕ್ಕೆ, ಬಡವ್ರಿಗೆ ಸ್ವಲ್ಪ ಸೇವೆ ಮಾಡುವ. ನಮಗೆ ಇಲ್ಲಿ ನಮಗೆ ಸುಮಾರು ಜನ ಸಹಾಯ ಮಾಡಿದ್ದಾರೆ, ಅವ್ರಿಗೆ ನಾವು ಸಹಾಯ ಮಾಡುವ. ವೆರಿ ಗುಡ್, ವೆರಿ ಗುಡ್. ನಿಮ್ ಶ್ರೀಮತಿ ಒಪ್ಕೊಂಡ್ರಾ ಇದಕ್ಕೆಲ್ಲ? ಅವರು ನಾನು ಏನ್ ಹೇಳ್ತೀನಿ ಅದೇ ಅವರು. ಹಂಗಾರೆ ಎದುರಿಸ್ತೀರಾ ಅನ್ಸತ್ ಮೋಸ್ಟ್ಲಿ ನೀವು? ಇಲ್ಲ ಸರ್, ಇಲ್ಲ ಸರ್, ಕೇಳಿ ನೋಡಿ ಅವ್ರ ಇಲ್ಲ ಎದುರಿಸ್ತೀರಾ? ಇಲ್ಲ ಸರ್. ಸುಮ್ನೆ ಕೇಳ ನನ್ ಮಾತ್ನಾ ಅಂತ ಎದುರಿಸ್ತೀರಾ ನೀವು? ಇಲ್ಲ ಸರ್, ಅದರ ಏನಿಲ್ಲ. ಅವರು ಏನ್ ಗೊತ್ತಾ, ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆ ಒಂದು ಪೋಸ್ಟ್ ಇರ್ಬೇಕು ಅಷ್ಟೇ. 4 ಜನಕ್ಕೆ ಸೇವೆ ಮಾಡ್ಬೇಕು. ಆಯ್ತು ಅವಳಿಗೆ. ಡಾಕ್ಟರ್ ಕೊಡಿ ಫೋನ್. ಆಯ್ತು ಸರ್. ಡಾಕ್ಟ್ರೇ ಸರ್ ನಮಸ್ತೆ ಸರ್. ನಮಸ್ಕಾರ ಡಾಕ್ಟ್ರೇ. ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಫಾರಿನ್ಗೆ ಹೋಗಿದ್ರೆ ದುಡ್ಡು ಮಾಡ್ತಾನೂ ಇದ್ರಿ. ಹೌದು ಸರ್. ಆದ್ರೆ ಈಗ ನೀವು ಪರೀತಿರೋ ಜನರ ಪ್ರೀತಿ ಇದೆಯಲ್ಲ, ಹೌದು ಸರ್, ಅದನ್ನ ನೀವು ಯಾವುದಕ್ಕೂ ದುಡ್ಡು ಬೆಲೆ ಕಟ್ಟಕ್ ಆಗಲ್ಲ ಬಿಡ್ರಿ. ಹೌದು ಸರ್, ಅದು ತಿಳ್ಕೊಂಡಿದೀವಿ. ಅಪ್ಪ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರ? ತಂದೆ ಹೇಳಿದ್ಮೇಲೆ ಕೇಳ್ಬೇಕಲ್ಲ ಸರ್? ಹೌದಾ? ಈ ಕಾಲದಲ್ಲಿ ಕೇಳದೇ ಇಲ್ಲ ಅಂತಾರಂತೆ ಮಕ್ಕಳು. ಮತ್ತೆ ಇಲ್ಲ ಸರ್, ತಂದೆ ಹೇಳಿದ್ನ ಕೇಳಿದ್ರೆ ಸ್ವಲ್ಪ, ತಂದೆ ತಾಯಿ ಹೇಳಿದ್ ಕೇಳಿದ್ರೆ ಸ್ವಲ್ಪ ಏನೋ ಜೀವನಕ್ಕೆ ಒಳ್ಳೇದಾಗುತ್ತೆ ಅಂತ ಗೊತ್ತಾಗಿದೆ. ಮದುವೆ ಆಗಿದೆಯಾ? ನಿಮಗೆ ಮದುವೆ ಆಗಿದೆಯಾ? ಹೌದು ಸರ್, ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ ಸರ್. ಮತ್ತೆ ನಿಮ್ಮ ಹೆಂಡತಿ ಹೇಳಲ್ವಾ? ನಿಮ್ಮಪ್ಪ ಹೇಳಿದ್ರು ಅಂತ ಕೇಳ್ಕೊಂಡು ಇಲ್ಲಿ ಬಂದು ಸುಮ್ಮನೆ ಮಡಿಕೇರಿನಲ್ಲಿ ಈ ಮಳೆ, ಈ ಗಲ, ಈ ಚಳಿ, ಇದರ ಮಧ್ಯೆ ನಮಗೆ ಯಾಕೆ ಬೇಕಿದೆ, ಎಲ್ಲ ಹೋಗ್ಬೋದಾಗಿತ್ತು ಅಂತ ಹೇಳಲ್ವಾ? ಹೇಳ್ತಾರೆ, ಬಟ್ ಅದನ್ನ ನಾವು ಅವ್ರಿಗೆ ತಿಳಿದು ಹೇಳ್ಬೇಕಲ್ಲ ಸರ್, ನಮ್ಮ ಕರ್ತವ್ಯ. ಮಾಡ್ತೀರಿ ಅಂದ್ರೆ ಈಗ ಹೇಗ್ ಪೇಷಂಟ್ ನ ಕೌನ್ಸಿಲ್ ಮಾಡಿ ಕನ್ವಿನ್ಸ್ ಮಾಡ್ತೀವಿ, ಅದೇ ರೀತಿ ನಮ್ಮ ಮನೆಯಲ್ಲೂ ಕೌನ್ಸಿಲ್ ಮಾಡಿ ಕನ್ವಿನ್ಸ್ ಮಾಡಿ ಆಕೆ ಒಪ್ಪಿಸ್ಬಿಟ್ಟಿದ್ದೀರಿ ಪಾಪ? ಮದುವೆ ಮುಂಚೆನೆ ಒಪ್ಪಿಸ್ಬಿಟ್ಟಿದೀವಿ ಸರ್. ಮೊದಲೇ ಒಪ್ಪಿಸ್ಬಿಟ್ಟಿದ್ರಾ? ಹೌದು ಸರ್. ಬಹಳ ಅದ್ಭುತ ಸರ್. ನೀವು ನಿಮ್ಮ ಸೋದರ ಇಬ್ರುವೆ. ನನಗೆ ಬಹಳ ಖುಷಿಯಾಗಿದ್ದು ನೀವು ಸರ್ಕಾರಿ ಆಸ್ಪತ್ರೆ ಸೇರಿದ್ರಿ ಅನ್ನೋದಲ್ಲ, ಖುಷಿಯಾಗಿದ್ದು ಬಿಡುವಿನ ವೇಳೆಯಲ್ಲಿ ಒಂದು ಕ್ಲಿನಿಕ್ ಮಾಡಿ ಒಂದಷ್ಟು ಬಡವ್ರಿಗೆ ಚಿಕಿತ್ಸೆ ಕೊಡೋಣ ಅಂತ ಕೂತ್ಕೊಂಡಿದ್ದೀರಲ್ಲ, ಅದು ನನಗೆ ಖುಷಿಯಾಗಿದ್ದು. ಬಹಳ ಅದ್ಭುತ ಸರ್. ನಾನು ಮೋಸ್ಟ್ಲಿ ಈ ಬ್ರಹ್ಮಗಿರಿ ಕಡೆಗೆ ಬರ್ತೀನಿ. ಅಲ್ಲಿ ನನ್ನ ಗೆಳೆಯ ವಿವೇಕಾನಂದ ಯುವಜನ ಕೇಂದ್ರನೋ ಏನೋ ನಡೆಸ್ತಾರೆ ಬ್ರಹ್ಮಗಿರಿನಲ್ಲಿ. ನಿಮ್ಗೆ ಗೊತ್ತಾ ಅದು? ಸರ್ ಇಲ್ಲ ಸರ್, ನಾನು ಅದು ಅಷ್ಟು. ಡಾಕ್ಟ್ರು ಅವರುವೆ ಗಿರಿಜನ ಕೇಂದ್ರ ನಡೆಸ್ತಾರೆ. ಸೋಲಿಗರಿಗೆಲ್ಲ ಬಹಳ ಅದ್ಭುತವಾದ ಇದೇ ತರ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಅವರು ಮಾಡ್ತಿದ್ದಾರೆ ತುಂಬಾ ವರ್ಷದಿಂದ. ಅದು ನೋಡಕ್ ಬಂದಾಗ ನಿಮ್ ಕ್ಲಿನಿಕ್ ನೋಡ್ತೀನಿ ಬಂದು. ಒಳ್ಳೇದಾಗ್ಲಿ. ಜನ ಏನಂತಾರೆ, ಬಹಳ ಒಳ್ಳೇದ್ ಮಾಡಿದ್ರು ಡಾಕ್ಟ್ರೇ ಅಂತ ಕೆಲವ್ರು ಅಂತಾರೆ. ಕೆಲವರು ಅಯ್ಯೋ ನಿಮ್ಮಂತ ಪೆದ್ರನ್ನ ನಾವು ವರ್ಲ್ಡ್ ಅಲ್ಲೇ ನೋಡಿಲ್ಲ, ಹೋಗಿ ಅತ್ತ ಕಡೆಗೆ ಅಂತಾರೆ. ಅದೆರಡು ಹೇಳ್ತಾರೆ. ಅದಕ್ಕೆ ಬಡವರಿಗೆ ಉಪಯೋಗ ಆದಾಗ ಅವ್ರಿಗೆ ಸಂತೋಷದಿಂದ ಹಾರೈಸ್ತಾರೆ. ಅದೇ ಸಾಕಲ್ಲ ಸರ್? ಸಾಕು ಬಿಡಿ. ನಿಮ್ಮ ತಂದೆಗೆ ಆ ಒಳ್ಳೆ ಬುದ್ಧಿ ಬಂದಿದ್ದು, ನಿಮಗೆ ಆ ಮನಸ್ಸು ಬಂದಿದ್ದಿದ್ದೆ ಬಹಳ ಅದ್ಭುತ ಅನ್ಸುತ್ತೆ. ದಟ್ ಈಸ್ ವೇರ್ ಬ್ಯೂಟಿ, ಪೀಸ್ ಉಳ್ಕೊಂಡಿರೋದು ನಿಮ್ಗಳಿಗೆ. ಎಸ್ ಸರ್, ಥ್ಯಾಂಕ್ ಯು ಡಾಕ್ಟ್ರೇ. ಮತ್ತೆ ನಿಮ್ಮ ಇನ್ನೊಬ್ಬ ಬ್ರದರ್ ಡಾಕ್ಟರ್ಗೂ ನಂದೊಂದು ನಮಸ್ಕಾರ ಹೇಳ್ಬಿಡಿ. ಥ್ಯಾಂಕ್ ಯು ಸರ್. ನಿಮ್ಮ ತಂದೆಗೂ ಒಂದು ನಮಸ್ಕಾರ ಹೇಳಿ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.